ನಮಸ್ಕಾರ, ನಾನು ಶುಭಾ. ಗ್ಯಾಸ್ ಮೇಲೆ ಒಂದು ಬಾಣಲಿ ಆಗಲಿ ಒಂದು ಪಾತ್ರೆ ಆಗಲಿ ಇಟ್ಕೊಂಡು 1 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಕೆನೆ ಇರೋ ಹಾಲು, ಗಟ್ಟಿ ಹಾಲೇ ತಗೋಬೇಕು, ನೀರು ಸೇರ್ಸಕ್ಕೆ ಹೋಗಬೇಡಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗಟ್ಟಿ ಆಗೋಕ್ಕೆ ಬಿಟ್ಬಿಡಿ. ಮಧ್ಯದಲ್ಲಿ ಒಂದೊಂದು ಸತಿ ತಿರುಗಿಸಿ ಸಾಕು, ಗಟ್ಟಿ ಆಗಬೇಕು. ಸ್ವಲ್ಪ ಗಟ್ಟಿ ಬಂದಿದೆ ಅಂದಮೇಲೆ ನೀವು ಗೋಡಂಬಿ, ನಾನು 1 ಅವರ್ ಫಸ್ಟೇ ನೆನೆಸಿಟ್ಟಿದ್ದೆ, ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಿಕ್ಸಿ ಜಾರ್ಗೆ ನೀರು ಸಮೇತ ಸೇರಿಸ್ಬಿಟ್ಟು ರುಬ್ಕೊಂಡು ಬಂದು ಹಾಲೊಳಗೆ ಸೇರಿಸ್ಬಿಡಿ. ಮತ್ತು ಹಾಲು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನಾವು ಗೋಡಂಬಿ ರುಬ್ಬಿರೋದು ಹಂಗೆ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಹಾಲಿಗೆ ಸೇರಿಸ್ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಮತ್ತೆ ನೋಡಿದ್ರೆ ತುಂಬ ಗಟ್ಟಿ ಆಗ್ತಾ ಇರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಗಟ್ಟಿ ಬಂದಿದೆ. ಕುಂಕುಮ ಕೇಸರ್, ನಾನು ಬಿಸಿ ಹಾಲೊಳಗೆ ಸ್ವಲ್ಪ ಕುಂಕುಮ ಕೇಸರಿತ್ತು, ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಒಳ್ಳೆ ಕಲರ್ಗೋಸ್ಕರ. ಇಲ್ಲ ನಮ್ಮ ಮನೇಲಿ ಕುಂಕುಮ ಕೇಸರ್ ಇಲ್ಲ, ನಾವೇನು ಮಾಡೋದು ಅನ್ನೋರು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಸೇರಿಸ್ಬೋದು. ಇಲ್ಲ ನಮಗೆ ಫುಡ್ ಕಲರ್ ಬೇಡ, ಇಲ್ಲ ಕುಂಕುಮ ಕೇಸರ್ ಇಲ್ಲ, ನಾವು ಸ್ಕಿಪ್ ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ಇದು ಜಸ್ಟ್ ಕಲರ್ಗೋಸ್ಕರ ಅಷ್ಟೇ ನಾನು ಕುಂಕುಮ ಕೇಸರ್ ಸೇರಿಸಿರೋದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸು, ಒಳ್ಳೆ ಕಲರ್ ಬಂದಿದೆ. ಇವಾಗ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದೆ, ಗಟ್ಟಿಯಾಗಿದೆ. ಇಷ್ಟು ಹದ ಬಂದಾಗ ನೀವೇನು ಮಾಡಬೇಕು, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನಾನು ಪೂರ್ತಿ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡ್ತಾ ಇದ್ದೀನಿ. ಬಾಳೆ ಎಲೆ ಒಂದಿಷ್ಟು ತಗೊಂಡಿದ್ದೀನಿ, ಒಂದಿಷ್ಟು ಉದ್ದ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಸೇಮ್ ಹಂಗೆ ಕಟ್ ಮಾಡಿಕೊಂಡು ಹೆಂಚು ಮೇಲೆ ಇಟ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಬಿಸಿ ಮಾಡಿಕೊಂಡೆ. ನೀವು ಫಸ್ಟ್ ಬಿಸಿ ಮಾಡ್ಕೋಬೇಕು. ಮತ್ತು ಸೈಡ್ಸಲ್ಲಿ ನಾನು ಕತ್ರಿಯಲ್ಲಿ ಹೆಂಗೆ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಹಿಂಗೆ ಕಟ್ ಮಾಡಿಕೊಂಡು ಕೆಳಗಡೆಯಿಂದ ಒಂದು ಸತಿ ಮಡಚಿ ಮತ್ತು ಕೋನ್ ಥರ ಮಾಡಿಕೊಂಡು ಬರಬೇಕು. ನೋಡಿ, ಸೇಮ್ ಕೋನ್ ಹೆಂಗೆ ಬರುತ್ತೋ ಹಂಗೆ ಕೋನ್ ಥರ ಸುತ್ತಬಿಟ್ಟು, ಮತ್ತು ಲಾಸ್ಟ್ ಎಡ್ಜಸ್ ಇರುತ್ತಲ್ಲ, ಇದನ್ನು ಇನ್ನೊಂದು ಕಡೆಯಿಂದ ಈ ಥರ ಮಡಚಿಬಿಟ್ಟು ಮತ್ತು ಅದ್ರ ಒಳಗಡೆಗೆ ಹಿಂಗೆ ಸೇರಿಸ್ಬಿಡ್ಬೇಕು. ನಿಮಗೆ ಬೇಕಂದರೆ ಪ್ಲಾಸ್ಟರ್ ಹಾಕ್ಕೋಬೋದು, ಇಲ್ಲ ನಮಗೆ ಬೇಡ ಹಂಗೆ ಇರುತ್ತೆ, ಅಕಸ್ಮಾತ್ ಬಂದುಬಿಡ್ತಾ ಇದೆ ಅಂದರೆ ಸ್ವಲ್ಪ ಪ್ಲಾಸ್ಟರ್ಸ್ ಮೆತ್ತಿಸ್ಬಿಡಿ. ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ, ಇದು ತುಂಬಾ ಸುಲಭ. ಕೆಳಗಡೆಯಿಂದ ಮಡಚಿಬಿಟ್ಟು ಕೋನ್ ಥರ ಈ ಥರ ಮಾಡ್ಕೊಂಡು ಬರೋದು. ನಾವು ಪೇಪರಲ್ಲೆಲ್ಲ ಮಕ್ಕಳಿಗೆ ಪೊಟ್ನ ಎಲ್ಲ ಕಟ್ಕೊಡ್ತೀವಲ್ಲ, ಚುರುಮುರಿ ಎಲ್ಲ ಮಾಡಿದಾಗ ಸೇಮ್ ಅದೇ ಥರ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಇದು ಏನು ಬಂದುಬಿಡಲ್ಲ, ನಿಮಗೆ ಪ್ಲಾಸ್ಟರು ಏನು ಅವಶ್ಯಕತೆ ಏನಿಲ್ಲ. ನಾನು ಇದನ್ನು ಸೈಡ್ಗೆ ಇಟ್ಬಿಟ್ಟಿದ್ನಲ್ಲ, ತಣ್ಣಗಾಗೋಕ್ಕೆ ಪೂರ್ತಿ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ನಾನೊಂದು 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಮಗೆ ಬೆಲ್ಲ ಬೇಡ, ಸಕ್ಕರೆ ತಗೊತೀವಂದರೆ ನಿಮ್ಮ ಚಾಯ್ಸು. ಬೆಲ್ಲ ಒಳ್ಳೆಯದು ನಮ್ಮ ಹೆಲ್ತ್ಗೆ, ಆದಷ್ಟು ಬೆಲ್ಲನೇ ಯೂಸ್ ಮಾಡಿ, ಯಾಕಂದರೆ ನಮಗೆ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ಅದರಿಂದ. ಇದು ತಣ್ಣಗಾಗಿರೋದನ್ನು ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಬನ್ನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ನಾವು ಫಸ್ಟೇ ಕೋನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಕೋನ್ ಒಳಗಡೆಗೆ ಸೇರಿಸ್ಬಿಡಿ. ಒಂದು ಚಿಕ್ಕ ಗ್ಲಾಸ್ ಒಳಗಡೆಗೆ ಇಟ್ಬಿಟ್ಟು ಸ್ವಲ್ಪ ಇದನ್ನು ಹಾಕ್ಕೊಬಿಟ್ಟು, ನಾನು ಒಂದು 2 ಗ್ಲಾಸು ಅಂದರೆ ಒಂದು 6 ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು 6 ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನು ಉಳಿದಿರೋದನ್ನು ನೀವು ಯಾವುದಾದ್ರೂ ನಿಮ್ಮ ಮನೇಲಿ ಐಸ್ ಕ್ರೀಮ್ ತಂದಿರ್ತೀರಲ್ಲ, ಐಸ್ ಕ್ರೀಮ್ ಬಾಕ್ಸ್ ಇದ್ದರೆ ಆ ಬಾಕ್ಸ್ ಒಳಗೆ ಹಾಕಿ ಮುಚ್ಚಳ ಹಾಕಿ ಎತ್ತಿಕ್ಬೇಕು. ಈ ಥರ ಇಟ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಡಿ. ಒಂದು 8 ಅವರ್ಸ್ ಇಡಿ, ಇಲ್ಲ ಓವರ್ ನೈಟ್ ಆದರೂ ಇಡ್ಬೋದು. ನಾನೊಂದು 8 ಅವರ್ಸ್ ಇಟ್ಟಿದ್ದೆ. ನೋಡಿ, ಒಂದು ಒಳ್ಳೆ ಕುಲ್ಫಿ ರೆಡಿ ಆಯಿತು. ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನೀವೇ ಇಂಗ್ರೀಡಿಯೆಂಟ್ಸ್ ನೋಡಿದ್ರಲ್ಲ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸೇ ಆದರೂ ಮನೆಯಲ್ಲಿ ನಾವು ಮಾಡಿಕೊಟ್ರೆ ನಮಗೂ ತುಂಬ ಖುಷಿ ಆಗುತ್ತೆ, ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.